ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಯಾರ ಒಲವು ಯಾರಿಗೆ, ಭಾಗ 35. ಲೇಖಕರು ಕೈಸರ್ ಜಹಾ. ನೀನು ಬಂದರೆ ಚೆನ್ನಾಗಿರುತ್ತೆ ಅನು ಎಂದು ಸುಕನ್ಯಾ ಅನುಜಾಳನ್ನು ಬಾಯಿ ಮಾತಿಗೆ ಕರೆಯುವಳು. ಅನುಜ ಪ್ರಶಾಂತನನ್ನು ನೋಡಿದಾಗ ಕಣ್ಣಿನಲ್ಲಿಯೇ ಒಪ್ಪಿಕೋ ಎಂಬಂತೆ ಸೂಚಿಸುವನು. ಆಗ ಅನು ಸರಿ ಎಂದು ಹೇಳಿದವಳು, ಆಂಟಿ, ಶಾಸ್ತ್ರದ ಜೊತೆ ಹಾಗೆಯೇ ಎಂಗೇಜ್ಮೆಂಟ್ ಮಾಡೋಣ, ನಿಮಗೆ ಇದೆಲ್ಲ ಸರಿ ಅನ್ನಿಸಿದರೆ ಮಾತ್ರ ಎಂದಾಗ ಯೋಚಿಸಿದವರು, ಹೌದು ಅನು, ನೀನು ಹೇಳುವುದು ಸರಿ ಇದೆ, ಹಾಗೆಯೇ ಮಾಡೋಣ ಅಂತ ಹೇಳುವರು. ಆಗ ಪ್ರಶಾಂತ್, ಆಂಟಿ, ದುಡ್ಡಿನ ಅವಶ್ಯಕತೆ ಇದ್ದರೆ ಹೇಳಿ ಎನ್ನುವನು. ಇಲ್ಲ ಕಣಪ್ಪ, ಬೇಡ, ಅರುಣ್ ಅವನಿಗೆ ಬರುವ ದುಡ್ಡನ್ನೆಲ್ಲ ನನಗೆ ಕೊಡುತ್ತಾನೆ, ಹಾಗಾಗಿ ನನ್ನಲ್ಲಿ ಹಣ ಇದೆ, ಈಗ ದುಡ್ಡು ಬೇಡ ಎಂದು ಹೇಳುವರು ಸುಮ. ನಂತರ ಪ್ರಶಾಂತ್ ಆಫೀಸಿಗೆ ಹೋಗುವನು. ಸುಮಾರವರು ಸುಕನ್ಯಾ ಮತ್ತು ಸನತ್ನನ್ನು ಕರೆದುಕೊಂಡು ಹೋಗುವುದಾಗಿ ಹೇಳಿ ತಿಂಡಿ ಮುಗಿಸಿ ಅವರಿಬ್ಬರನ್ನು ಕರೆದುಕೊಂಡು ಹೊರಡುವರು. ಅವರು ಹೋದ ಬಳಿಕ ಅನುಜ ತನ್ನ ಅತ್ತೆಯ ಬಳಿ, ಅಮ್ಮ, ಅವರೇನೋ ಬೇಡ ಎಂದಿದ್ದಾರೆ ಅಂತ ನಾವು ಏನು ತೆಗೆದುಕೊಳ್ಳದೆ ಹೋದರೆ ಹೇಗೆ? ಬನ್ನಿ, ಇವತ್ತು ನೀವು ಮತ್ತು ನಾನು ಹೋಗಿ ಬಟ್ಟೆ ಮತ್ತು ಒಡವೆ ಏನಾದರೂ ತರೋಣ ಎನ್ನುವಳು. ನೀನು ಹೇಳೋದು ಸರಿನೇ ಅನು, ಸರಿ ಬಾ, ನಾವು ಹೋಗೋಣ ಎಂದು ಹೇಳಿ ಇಬ್ಬರು ಸೇರಿ ಜೊತೆಯಲ್ಲಿ ಶಾಪಿಂಗ್ ಹೋಗುವರು. ಮನೆಗೆ ಬಂದ ಸುಕನ್ಯಾ ತನ್ನ ತಾಯಿಯ ಮೇಲೆ ಕೋಪ ತೋರಿಸುತ್ತಾ, ಈಗ ನಿನಗೆ ನನಗಿಂತ ಹೆಚ್ಚಾಗಿ ಅನು ಆಗಿಬಿಟ್ಟಿದ್ದಾಳಾ? ಏನು ಹೇಳುತ್ತಿದ್ದೀಯ ಸುಕನ್ಯಾ? ಇರೋದನ್ನೇ ಹೇಳ್ತಿರೋದು. ಏನು, ಅರುಣ್ಗೆ ರೆಸ್ಟೋರೆಂಟ್ ಓಪನ್ ಮಾಡಿ ಕೊಟ್ಟಳು ಅಂತ ಅವಳ ಮೇಲೆ ತುಂಬ ಪ್ರೀತಿ ತೋರಿಸುತ್ತಿದ್ದೀಯಾ? ಅಷ್ಟಕ್ಕೂ ನಾನು ಪ್ರಶಾಂತ್ ಹೆಂಡತಿ, ಅವಳ ಹೆಂಡತಿಯ ತಮ್ಮ ಅಂತ ಅವರು ರೆಸ್ಟೋರೆಂಟ್ ಓಪನ್ ಮಾಡಿ ಕೊಟ್ಟಿರೋದು, ಅದನ್ನು ಮೊದಲು ನೆನಪಿಟ್ಟುಕೋ. ಸಾಕು, ಮುಚ್ಚೆ ಬಾಯಿ. ಎಲ್ಲರಿಗೂ ಬುದ್ಧಿ ಬಂದರೆ ನಿನಗೆ ಮಾತ್ರ ಬರೋದೇ ಇಲ್ಲ ನೋಡು. ನಾವು ಮಾಡಿರುವ ಗನಂದಾರಿ ಕೆಲಸಕ್ಕೆ ಅವರು ನಿನ್ನನ್ನು ಆ ಮನೆಯಲ್ಲಿ ಇಟ್ಟುಕೊಂಡು ಅರುಣ್ಗೆ ಕೆಲಸ ಕೊಟ್ಟಿರುವುದೇ ಹೆಚ್ಚು. ಅಂಥದ್ದರಲ್ಲಿ ಇವಳ ದೊಡ್ಡಸ್ತಿಕೆ ನೋಡು. ಏನಂದೆ? ನೀನು ಪ್ರಶಾಂತ್ ಹೆಂಡತಿ ಅಲ್ವಾ? ಅವರ ಹೆಂಡತಿಯ ತಮ್ಮ ಅಂತ ರೆಸ್ಟೋರೆಂಟ್ ಓಪನ್ ಮಾಡಿ ಕೊಟ್ಟಿರೋದು ಅಂದೆ ಅಲ್ಲವಾ? ಅನುಜ ಹೇಳಿದ್ದಕ್ಕಾಗಿ ಕಣೆ. ನಿನ್ನ ಮುಖ ನೋಡಿ ಯಾವತ್ತಿಗೂ ಅವರು ನಮ್ಮ ಸಹಾಯ ಮಾಡುತ್ತಿರಲಿಲ್ಲ, ಬದಲಾಗಿ ತೊಂದರೆಯೇ ಕೊಡುತ್ತಿದ್ದರು. ಅಷ್ಟೆಲ್ಲ ಯಾಕೆ? ಅರುಣ್ ಜೈಲಿಗೆ ಕಳುಹಿಸಿದ್ದು ನೀನೇ ನೋಡಿಲ್ವಾ? ನೋಡು, ಏನೋ ಮಗಳು ಎನ್ನುವ ಪ್ರೀತಿ ಇರೋದಕ್ಕೆ ಕರೆದುಕೊಂಡು ಬಂದಿದ್ದೀನಿ. ಸುಮ್ಮನೆ ನನ್ನ ಜೊತೆ ಜಗಳ ಮಾಡಬೇಡ. ಹೋಗಿ ನಾಳೆಗೆ ಏನೇನು ಕೆಲಸ ಆಗಬೇಕು ಎನ್ನುವುದನ್ನು ನೋಡು ಎಂದು ಹೇಳಿದವರು ಸನತ್ನನ್ನು ಎತ್ತಿಕೊಂಡು ಪಕ್ಕದ ಮನೆಗೆ ಆಹ್ವಾನಿಸಲು ಹೋಗುವರು. ಅವರು ಹೋದ ನಂತರ ಸಿಟ್ಟಿನಲ್ಲಿ ಕೈ ಹಿಸುಕಿಕೊಳ್ಳುತ್ತಾ, ಛೀ, ನನ್ನ ಕರ್ಮ, ನಾನು ಏನು ಮಾಡಿದರೂ ಬಯಸಿಕೊಳ್ಳುವುದೇ ಆಗಿದೆ. ಅಲ್ಲ, ನಾನು ಕೊಟ್ಟಿರುವ ವಿಷ ಅವಳ ಮೇಲೆ ಏನೂ ಪರಿಣಾಮ ಬೀರಿಲ್ಲವಾ? ನಾನು ಒಂದೇ ಒಂದು ಸಲ ಕೊಟ್ಟಿರೋದು. ಅವರ ಪ್ರಕಾರ ಅಟ್ಲೀಸ್ಟ್ ಒಂದು 5 ಬಾರಿಯಾದರೂ ಕೊಡಿ ಅಂತ ಹೇಳಿದ್ದಾರೆ. ನೋಡೋಣ, ನಿಧಾನಕ್ಕೆ ಅದು ಅವಳ ಮೇಲೆ ಪರಿಣಾಮ ಬೀರುತ್ತೆ. ಅವಳಿಗೆ ನನ್ನ ಮೇಲೆ ಅನುಮಾನ ಬರದ ಹಾಗೆ ನಾನು ಅವಳಿಗೆ ವಿಷ ಕೊಟ್ಟು ಸಾಯಿಸುತ್ತೇನೆ. ಅವಳು ಸತ್ತರೆ ಅವಳ ಹೊಟ್ಟೆಯಲ್ಲಿರುವ ಆ ಮಗುವು ಸತ್ತು ಹೋಗುತ್ತೆ. ಆಗ ಎಲ್ಲ ಆಸ್ತಿ ನನ್ನ ಮಗ ಮತ್ತು ನನಗೆ ಸಿಕ್ಕುತ್ತೆ. ನೀನು ಸತ್ತ ಮೇಲೆ ಪ್ರಶಾಂತ್ ವಿರಹಕ್ಕೆ ನಾನೇ ಬೇಕಾಗೋದು. ಅದಕ್ಕೆ ಇಷ್ಟು ದಿನಗಳಿಂದ ನಾನು ತಡೆದುಕೊಂಡು ನಿನ್ನನ್ನು ಸಹಿಸಿಕೊಂಡಿರೋದು. ಇನ್ನು ಸ್ವಲ್ಪ ದಿನ ಅಷ್ಟೇ. ನನಗೆ ನಿನ್ನ ಮೇಲೆ ಇರುವ ಸಿಟ್ಟು ಎಂಥದ್ದು ಅಂದರೆ ನಿನ್ನನ್ನು ಕೊಚ್ಚಿ ಸಾಯಿಸಲು ನಾನು ಹಿಂಜರಿಯುವುದಿಲ್ಲ ಕಣೆ ಅನು. ಎಲ್ಲರೂ ನಿನ್ನದೇ ಗುಣಗಾನ ಮಾಡುತ್ತಾರೆ ಅಲ್ವಾ? ಎಷ್ಟು ದಿನ, ಇನ್ನೇನಿದ್ದರೂ ಸ್ವಲ್ಪ ದಿನ ಅಷ್ಟೇ ಎಂದು ಹಲ್ಲನ್ನು ಮಸಿಯುತ್ತಾ ತನ್ನ ಮುಖದ ಮೇಲೆ ಸಿಟ್ಟನ್ನು ತೋರಿಸಿಕೊಂಡು ತನ್ನಲ್ಲೇ ಹೇಳಿಕೊಳ್ಳುವಳು ಸುಕನ್ಯಾ. ಮಾರನೇ ದಿನ ಮಮತಾರವರು ಮತ್ತು ಅನುಜ ಸಂಜೆ ಹೋಗುವುದಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ಳುವರು.
ವಧುವಿಗಾಗಿ ತಂದಿದ್ದ ಸೀರೆ, ಚಿನ್ನದ ಸರ ಮತ್ತು ಉಂಗುರ, ಹೂವು, ಬಳೆ ಹೀಗೆ ಎಲ್ಲವನ್ನೂ ಅನುಜ ಅಚ್ಚುಕಟ್ಟಾಗಿ ಜೋಡಿಸಿಕೊಳ್ಳುವಳು. ಪ್ರಶಾಂತ್ ಸಹ ಅಂದು ಬೇಗ ಬರಬೇಕಾಗಿದ್ದರಿಂದ ಆಫೀಸಿಗೆ ಬೆಳಗ್ಗೆ ಬೇಗ ಹೋಗಿರುವನು. ಸಂಜೆ 5 ಗಂಟೆಗೆ ಸುಕನ್ಯಾಳ ಮನೆಗೆ ಎಲ್ಲರೂ ಬರುವರು. ಸುಮಾರವರು ಅವರನ್ನು ತುಂಬ ಆದರದಿಂದ ಬರಮಾಡಿಕೊಳ್ಳುವರು. ಅವರು ತಂದ ಉಡುಗೊರೆಗಳನ್ನು ಮಮತಾರವರು ಕೊಟ್ಟಾಗ ತುಂಬ ಖುಷಿಯಾಗುವರು. ಸುಕನ್ಯಾ ತಾನು ರೆಡಿಯಾಗಿ ಸನತ್ನನ್ನು ರೆಡಿ ಮಾಡಿಸಿ ಅನುಜಾಳ ಹತ್ತಿರ ನೀಡುವಳು. ಎಲ್ಲರೂ ಸೇರಿ 2 ಕಾರಿನಲ್ಲಿ ಪ್ರಯಾಣ ಬೆಳೆಸುವರು. ವಧುವಿನ ಕಡೆಯವರು ಅಷ್ಟು ಅನುಕೂಲಸ್ಥರಾಗಿರುವುದಿಲ್ಲ. ತಂದೆ ಹುಷಾರಿಲ್ಲದೆ ಎಷ್ಟೋ ದಿನಗಳಿಂದ ಹಾಸಿಗೆಯಲ್ಲಿರುವರು. ಹಾಗಾಗಿ 3 ಹೆಣ್ಣು ಮಕ್ಕಳ ಮದುವೆಯ ಜವಾಬ್ದಾರಿ ತಾಯಿಯ ಮೇಲಿತ್ತು. ಮೊದಲನೆಯವಳಾದ ನಂದಿನಿಯನ್ನು ಅರುಣ್ ಇಷ್ಟಪಟ್ಟಿದ್ದನು. ಡಿಗ್ರಿ ಮುಗಿಸಿ ಕೆಲಸವಿಲ್ಲದೆ ಮನೆಯಲ್ಲಿದ್ದಳು. ಇನ್ನಿಬ್ಬರು ಲತಾ ಮತ್ತು ಪುಷ್ಪ, ಒಬ್ಬಳು PUC, ಇನ್ನೊಬ್ಬಳು ಡಿಗ್ರಿ ಮೊದಲನೇ ವರ್ಷ ಓದುತ್ತಿದ್ದಳು. ಮನೆಗೆ ಬಂದವರನ್ನು ಬರಮಾಡಿಕೊಂಡ ವಧುವಿನ ತಾಯಿ ಒಳಗೆ ಎಲ್ಲರನ್ನೂ ಕೂರಿಸುವರು. ಬಡತನದ ಕಾರಣ ಮನೆಯಲ್ಲಿ ಎಲ್ಲದಕ್ಕೂ ಒಳ್ಳೆಯ ಸೌಕರ್ಯವಿರಲಿಲ್ಲ. ಆದರೂ ಮಗಳಿಗೆ ಗಂಡಿನ ಕಡೆಯವರು ಬರುತ್ತಿದ್ದಾರೆಂದು ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿರುವರು. ಅವರ ಮನೆಯನ್ನು ಮತ್ತು ಅವರ ಬಡತನವನ್ನು ನೋಡಿದ ಸುಕನ್ಯಾ ಮುಖ ತಿರುಗಿಸುವಳು. ಎಲ್ಲರೂ ಚೇರಿನ ಮೇಲೆ ಕೂರುವರು. ಸುಮ ಎಲ್ಲರ ಪರಿಚಯ ಮಾಡಿಸುವರು. ಅಲ್ಲ, ನಾವೆಲ್ಲ ಬರುತ್ತೇವೆ ಅಂತ ಗೊತ್ತಿದ್ದ ಮೇಲೆ ಹೊರಗಡೆ ಶಾಮಿಯಾನ ಹಾಕಿಸಬೇಕಲ್ಲವಾ? ಏನಿದು ಹೀಗೆಲ್ಲ ಎಂದು ಕೇಳುವಳು ಸುಕನ್ಯಾ. ನೋಡೋಕೆ ಬರುತ್ತಿರೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ಶಾಮಿಯಾನ ಹಾಕಿಸಲಿಲ್ಲ. ನೋಡೋದು ಏನು ಬಂತು? ಅರುಣ್ನೇ ಎಲ್ಲ ನೋಡಿದ್ದಾನಲ್ಲ. ಇದರ ಮಧ್ಯೆ ನಾವು ನೋಡುವ ಅವಶ್ಯಕತೆಯಾದರೂ ಏನು? ಈಗ ಎಂಗೇಜ್ಮೆಂಟ್ ಮಾಡಿಕೊಳ್ಳುತ್ತೇವೆ ಅಷ್ಟೇ ಎಂದು ಹೇಳಿದಾಗ ಸುಮಾರವರು ಅವಳನ್ನು ಬೈದು ಒಳ್ಳೆಯ ರೀತಿಯಲ್ಲಿ ವರ್ತಿಸುವುದಕ್ಕೆ ಹೇಳುವರು. ಹೌದಾ ಎಂದು ಖುಷಿಪಟ್ಟವರು ಸುಮಾರವರ ಹತ್ತಿರ ಹೋಗಿ, ಕ್ಷಮಿಸಿ, ನನಗೆ ಗೊತ್ತಿರಲಿಲ್ಲವಲ್ಲ, ಅದಕ್ಕೆ ಏನೂ ರೆಡಿ ಮಾಡಿಸೋಕೆ ಆಗಲಿಲ್ಲ ಎನ್ನುವರು. ಪರವಾಗಿಲ್ಲ, ನಾವು ಸುಮ್ಮನೆ ನಿಮಗೆ ತೊಂದರೆ ಯಾಕೆ ಅಂತ ಏನೂ ಹೇಳಲಿಲ್ಲ ಎಂದು ತಾವು ತಂದಿದ್ದ ಎಲ್ಲ ಬಟ್ಟೆ, ಬಳೆ, ಹೂವು ಮತ್ತು ಮಮತಾರವರು ಅನುಜ ತಂದಿದ್ದ ಬಟ್ಟೆ, ಉಂಗುರ ಎಲ್ಲವನ್ನು ನೀಡಿ ಹುಡುಗಿಯನ್ನು ರೆಡಿ ಮಾಡಿ ಕರೆದುಕೊಂಡು ಬನ್ನಿ ಎಂದು ಹೇಳುವರು. ನಂದಿನಿಯನ್ನು ರೆಡಿ ಮಾಡಿಕೊಂಡು ಬರುವರು. ಅವಳನ್ನು ನೋಡಿದವರು ಚೆನ್ನಾಗಿದ್ದಾಳೆ ಎಂದು ಮಾತನಾಡಿಕೊಳ್ಳುವರು. ಅವಳ ಹತ್ತಿರ ಹೋದ ಅನುಜ ತನ್ನ ಪರಿಚಯ ಮಾಡಿಕೊಂಡು ಅವಳ ಜೊತೆ ಆತ್ಮೀಯವಾಗಿ ಮಾತನಾಡುವಳು. ಇದೆಲ್ಲವನ್ನು ನೋಡಿದ ಸುಕನ್ಯಾ ತಾನೂ ನಂದಿನಿ ಹತ್ತಿರ ಹೋಗಿ ಇನ್ನೂ ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾತನಾಡುವಳು. ಉಂಗುರ ಬದಲಾಯಿಸಿಕೊಳ್ಳುವ ಶಾಸ್ತ್ರವು ಮುಗಿಯುವುದು. ಪ್ರಶಾಂತ್ ತನ್ನ ಕಡೆಯಿಂದ ಅರುಣ್ ಮದುವೆಗೆ ಏನಾದರೂ ಗಿಫ್ಟ್ ನೀಡಬೇಕೆಂದು ಯೋಚಿಸಿಕೊಳ್ಳುವನು. ನಂದಿನಿಯ ತಾಯಿ ಕೆಳಗೆ ಎಲ್ಲರನ್ನೂ ಸಾಲಾಗಿ ಊಟಕ್ಕೆ ಕೂರಿಸಿದಾಗ ಸುಕನ್ಯಾ ತಾನು ಊಟಕ್ಕೆ ಕೂರದೆ, ಆಂಟಿ ಬನ್ನಿ, ನಿಮಗೆ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿದವಳು ಅವರು ಬೇಡವೆಂದರೂ ಅವರ ಜೊತೆ ಸೇರಿ ತಾನೇ ಬಡಿಸುವಳು. ಎಲ್ಲರ ಮುಂದೆ ತೋರಿಕೆಗಾಗಿ ಅನುಜಾಳಿಗೆ ಹೆಚ್ಚು ಹೆಚ್ಚು ಬಡಿಸುವಳು. ಅವರ ಊಟ ಮುಗಿದ ಮೇಲೆ ನಂದಿನಿ ಮತ್ತು ಅವಳ ತಂಗಿಯರ ಜೊತೆ ಕುಳಿತು ಮಾತನಾಡುತ್ತಾ ನಗುತ್ತಾ ಊಟ ಮಾಡುವಳು ಸುಕನ್ಯಾ. ಎಷ್ಟೋ ಸಮಯಗಳಿಂದ ಪರಿಚಯ ಇರುವವರಂತೆ ನಗುತ್ತಾ ಮಾತನಾಡುತ್ತಿದ್ದಳು ಸುಕನ್ಯಾ. ಇದೆಲ್ಲವನ್ನು ನೋಡುತ್ತಿದ್ದ ಅನು, ಏನು ಮಾಡಿದರೆ ಏನು ಸುಕನ್ಯಾ, ಇದೆಲ್ಲ ನಿನ್ನ ನಾಟಕವಲ್ಲವೇ? ನಿನ್ನ ಮನಸ್ಸಿನಲ್ಲಿರುವ ವಿಷವನ್ನು ಎಲ್ಲರ ಮುಂದೆ ಹೊರಗೆ ಬರುವ ಹಾಗೆ ನಾನು ಮಾಡುತ್ತೇನೆ. ಇದೆಲ್ಲ ನೀನು ತೋರಿಕೆಗಾಗಿ, ಮತ್ತೆ ಎಲ್ಲಿ ನಂದಿನಿ ನಿನಗಿಂತ ಹೆಚ್ಚಾಗಿ ನನ್ನ ಜೊತೆ ಬೆರೆಯುತ್ತಾಳೋ ಅಂತ ಮಾಡುತ್ತಿದ್ದೀಯ ಅಷ್ಟೆ. ಮಾಡು ಮಾಡು, ಎಲ್ಲದಕ್ಕೂ ಒಂದು ಇತಿಮಿತಿ, ಕೊನೆ ಅನ್ನೋದು ಇದ್ದೇ ಇರುತ್ತೆ ಎಂದು ತನ್ನಲ್ಲೇ ಹೇಳಿಕೊಳ್ಳುವಳು. ರಾತ್ರಿ ಊಟ ಮುಗಿಸಿದ ಎಲ್ಲರೂ ಮನೆಗೆ ತೆರಳುವರು. ಸುಮಾರವರು ಸುಕನ್ಯಾಳನ್ನು ಇಲ್ಲಿಯೇ ಉಳಿಯಲಿ ಎಂದು ಎಷ್ಟೇ ಹೇಳಿದರೂ ಅಲ್ಲಿ ಉಳಿಯದೆ ಮತ್ತೊಂದು ಸಲ ಬರುವುದಾಗಿ ಹೇಳಿ ತಾನು ಮನೆಗೆ ಹೊರಡುವಳು. ತಾನು ಇಲ್ಲಿ ತವರು ಮನೆಯಲ್ಲಿಯೇ ಕುಳಿತರೆ ಅನುಜಾಳ ಕಡೆ ಗಮನ ನೀಡಬೇಕಲ್ಲ ಎಂದುಕೊಳ್ಳುತ್ತಾ ಅವರೊಂದಿಗೆ ಹೊರಡುವಳು.
ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಈ ಕಥೆಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.